ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಡಳಿತಕ್ಕೆ ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬರೋಣ ಹೇಳಿ ಇಲ್ಲ ಘೋಷಣೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಜಯವಾಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ ವೀರಶೂರ ಸಿಂಧೂರ ಲಕ್ಷ್ಮಣನಿಗೆ ಜಯವಾಗಲಿ ರಾಜವೀರ ಮದಕರಿ ನಾಯಕರಿಗೆ ಜಯವಾಗಲಿ ಶಿವಾಜಿ ಮಹಾರಾಜರಿಗೆ ಜಯವಾಗಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಧಿಕ್ಕಾರ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಧಿಕ್ಕಾರ ಕಣಬರ್ಗಿ ಸ್ಕೀಮ್ ನಂಬರ್ 6 ಬುಡಾ ಯೋಜನೆ ಬೇಗ ಪ್ರಾರಂಭವಾಗಲೇಬೇಕು ಆಗಲೇಬೇಕು ಆಗಲೇಬೇಕು ಬುಡಾ ಲೇಔಟ್ಗಳು ಬೇಗ ಪ್ರಾರಂಭವಾಗಲೇಬೇಕು ಆಗಲೇಬೇಕು ನ್ಯಾಯ ಸಿಕ್ಕದರೆ ಶಾಂತಿ ಇಲ್ಲವಾದರೆ ಕ್ರಾಂತಿ ನ್ಯಾಯ ಸಿಕ್ಕದರೆ ಶಾಂತಿ ಇಲ್ಲವಾದರೆ ಕ್ರಾಂತಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಸ್ಕೀಮ್ ನಂಬರ್ 6 ರೈತರಿಗೆ ಜಯವಾಗಲಿ ಸ್ಕೀಮ್ ನಂಬರ್ 6 ರೈತರಿಗೆ ಜಯವಾಗಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಧಿಕ್ಕಾರ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ದುರಾಡಳಿತಕ್ಕೆ ಧಿಕ್ಕಾರ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಹೇಳಿ ಕಳೆದ 17 ವರ್ಷಗಳ ಹಿಂದೆ ಅಂದರೆ 2007ರಲ್ಲಿ ಕಣಬರ್ಗಿಯ ಏನು ಸ್ಕೀಮ್ ನಂಬರ್ 61 ಬುಡಾ ಲೇಔಟ್ಗಳನ್ನು ನಿಯೋಜನೆ ಮಾಡ್ತೀವಿ ಅಂತೇಳಿ ಅಭಿವೃದ್ಧಿಗೊಳಿಸ್ತೀವಿ ಅಂತೇಳಿ ನಮ್ಮ ಕಣಬರ್ಗಿ ರೈತರ ಭೂಮಿಗಳನ್ನು 2007ರಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಡಳಿತ ವರ್ಗ ಹಾಗೂ ಇಲ್ಲಿಯ ಕೆಲವು ಎಲ್ಲ ಅಧಿಕಾರಿಗಳು ಸೇರಿ ರೈತರಿಗೆ ಒಂದು ಮನವೊಲಿಸಿ ಆಗಿನ ಕಾಲಕ್ಕೆ 150 ಎಕರೆ ಮೇಲೆ ಭೂಮಿಗಳನ್ನು ಪಡೆದು ಇದುವರೆಗೂ 2024 ಆದರೂ ಕೂಡ ನಮ್ಮ ರೈತರಿಗೆ ಯಾವುದೇ ಬುಡಾ ಲೇಔಟ್ಗಳು ಕೈಗೆ ಸಿಕ್ಕಿಲ್ಲ. ಹೀಗೆ 17 ವರ್ಷದಿಂದ 18 ವರ್ಷಗಳಾಯಿತು. ನಮ್ಮ ಸ್ಕೀಮ್ ನಂಬರ್ 61 ಏನು ಕಣಬರ್ಗಿ ರೈತರಿಗೆ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರು ಬರೀ ನಮ್ಮ ರೈತರಿಗೆ ಅನ್ಯಾಯವನ್ನು ಮಾಡಿ ಮೋಸ ಮಾಡುವಂಥ ಕೆಲಸಕ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಹಲವಾರು ಹೋರಾಟಗಳನ್ನು ಮಾಡಿದರೂ ಕೂಡ ಮನವಿ ಎಲ್ಲ ಶಾಸಕರು ಸಚಿವರು ಸಲ್ಲಿಸಿದ್ರು ಕೂಡ ಹಾಗೂ ಸಂಬಂಧಪಟ್ಟ ವಸತಿ ಸಚಿವರು ಕೂಡ ನಾವು ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗೆ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಬುಡಾ ಲೇಔಟ್ಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಬರೀ ಒಂದು 19 ಲಕ್ಷ ಆಗಿರ್ಬೋದು 20 ಲಕ್ಷದ ಒಂದು ಟೆಂಡರ್ಗಳನ್ನು ಚಿಕ್ಕ ಪುಟ್ಟ ಏನು ಕಾಂಟ್ರಾಕ್ಟ್ಗಳಿಗೆ ನೀಡಿ ಒಂದು ವಾರ ಕೆಲಸ ಪ್ರಾರಂಭಗೊಳಿಸುವುದು ಹಾಗೂ 15 ದಿನಗಳಲ್ಲಿ ಆ ಕೆಲಸವನ್ನು ನಿಲ್ಲಿಸಿ ಮತ್ತು 6 ತಿಂಗಳು ಅದೇ ಭೂಮಿಯನ್ನು ನೆನೆಗುದಿಗೆ ಚೆಲ್ಲಿ ನಮ್ಮ 61 ಸ್ಕೀಮ್ನ ರೈತರಿಗೆ ನಿರಂತರವಾಗಿ ಅನ್ಯಾಯವನ್ನು ಗೊಳಿಸ್ತಾ ಇರುವಂಥ ಬುಡಾ ಆಡಳಿತಕ್ಕೆ ಇವತ್ತು ನಾವು ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಕಾರಣ ಈಗಾಗಲೇ ನಾವು ಏನು 17ರಿಂದ 18 ವರ್ಷ ನಾವು ಭೂಮಿಯನ್ನು ಕೊಟ್ಟು ಯಾವುದೇ ಬೆಳೆಗಳನ್ನು ಏನು ಬೆಳೆಯದೆ ಹಾಗೆ ನಮ್ಮ ಕುಟುಂಬದ ಒಂದು ಆರ್ಥಿಕ ಜೀವನ ಇಡೀ ನಮ್ಮ ಭೂಮಿ ಮೇಲೆ ಇತ್ತು. ಆದರೆ ಅದೇ ಭೂಮಿಯನ್ನು ಕಸ್ಕೊಂಡು ನಮ್ಮ ಊಟದ ತಟ್ಟೆಯನ್ನೇ ಕಸ್ಕೊಂಡು ನಮಗೆ ಅನ್ಯಾಯ ಮಾಡುವಂಥ ಕೆಲಸ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದೆ. ಇದೇ 2024ಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ನಮ್ಮ ಹೆಮ್ಮೆಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಬಂದು
ಅವರ ಅಮೃತ ಹಸ್ತದಿಂದ ಬುಡಾ ಲೇಔಟ್ಗೆ ಏನು ಭೂಮಿ ಪೂಜನೆ ಮಾಡಿ ಚಾಲನೆ ನೀಡಿದರು. ಆದರೆ ಇಂಥ ಘಟಾನುಘಟಿ ಒಳ್ಳೆಯ ಒಂದು ಅಭಿವೃದ್ಧಿ ರಾಜಕಾರಣಿಗಳು ನಮ್ಮ ಸತೀಶನ ಜಾರಕಿಹೊಳಿ ಅವರು ಇದ್ದಾರೆ ಬೆಳಗಾವಿ ಉಸ್ತುವಾರಿಯಾಗಿ. ಇಂಥ ಎಲ್ಲ ಒಳ್ಳೆಯ ನಮ್ಮ ರಾಜಕೀಯ ನಮ್ಮ ನಾಯಕರಿದ್ದು, ಪ್ರಭಾವಿ ರಾಜಕಾರಣಿಗಳಿದ್ದು, ಇಂಥವರ ಒಂದು ಸಲಹೆಯನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಅತಿ ಶೀಘ್ರದಲ್ಲಿ ಬೇಗವಾಗಿ ನಮ್ಮ ಬುಡಾ ಲೇಔಟನ್ನು ಒಂದು ಅಭಿವೃದ್ಧಿಗೊಳಿಸಲಿಕ್ಕೆ ಇವ್ರ ಕೈಯಿಂದ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಕೈಯಿಂದ ಆದರೆ ನೀವು ಮಾಡಿ, ಇಲ್ಲಾಂದರೆ ಈ 18 ವರ್ಷಗಳ ಪರಿಹಾರ ಹಾಗೂ ನಮ್ಮ ಭೂಮಿಯನ್ನು ನಮ್ಮ ರೈತರಿಗೆ ಹಸ್ತಾಂತರವನ್ನು ಮಾಡಬೇಕು. ಇಲ್ಲ ನಿಮಗೆ ಲೇಔಟ್ಗಳನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ನಿಮ್ಮ ಇಲಾಖೆಗೆ ನೀವು ಬೀಗ ಬಿಗಿದು ನೀವು ಮನೆಗೆ ಹೋಗ್ರಿ. ಹಾಗೆ ನಮ್ಮ ಭೂಮಿಯನ್ನು ತಗೊಂಡು ಪರಿಹಾರವನ್ನು ತಗೊಂಡು ನಾವು ನಮ್ಮ ಕೆಲಸವನ್ನು ನೋಡ್ಕೋತೀವಿ. ಇಲ್ಲಾಂದರೆ ನೀವು ಸುಮ್ಮನೆ ನಾವು ಬುಡಾ ಲೇಔಟ್ನ ನಾವು ಮಾಡ್ತೀವಿ ಅಂತೇಳಿ ಕಾಲಾರಣ ಮಾಡಿ ನಮ್ಮ ರೈತರಿಗೆ ನೀವು ಅನ್ಯಾಯ ಮಾಡ್ತೀರಿ. ಎಷ್ಟೋ ರೈತರು ಭೂಮಿಯನ್ನು ಕೊಟ್ಟವರು ಎಲ್ಲರೂ ಕೂಡ ಈಗಾಗಲೇ ಕೆಲವರು ಮರಣ ಹೊಂದಿದ್ದಾರೆ. ಇನ್ನು ಕೆಲವರು ಪೂರ್ತಿ ವಯಸ್ಸಾಗಿದೆ. 20 ವರ್ಷಗಳಾಯಿತು ಇವರು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಕಾರಣ ಈ ಬಾರಿ ನಾವು ಏನು ಇವತ್ತು ಡಿಸೆಂಬರ್ 6 ಮಹಾಪರಿವರ್ತನೆ ದಿನಾಚರಣೆ ಇತ್ತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆಯನ್ನು ಸಲ್ಲಿಸಿ ಈ ಹೋರಾಟಕ್ಕೆ ಕುತ್ಕೊಂಡಿದ್ದೀವಿ. ಏನು ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಇವತ್ತು ಈ ಬಾರಿ ನಡೆಯುವಂಥ ಚಳಿಗಾಲ ಅಧಿವೇಶನದಲ್ಲಿ ಪ್ರಸ್ತಾವನೆ ಆಗಬೇಕು. ಹಾಗೂ ಏನು ಮೂಲ ಟೆಂಡರ್ ಏನಿದೆ 137 ಕೋಟಿ ಏನು ಅದೇ ಈ ಬುಡಾ ಲೇಔಟ್ ಅಭಿವೃದ್ಧಿಗಾಗಿ ಏನು ಬಿಡುಗಡೆಯನ್ನು ಮಾಡಿದ್ದಾರೆ, ಆ ಹಣವನ್ನು ಒಂದು ಒಳ್ಳೆಯ ಟೆಂಡರ್ ಅವರಿಗೆ ಬೇಗ ಫೈನಲ್ ಮಾಡಿ ನಮ್ಮ ಬುಡಾ ಲೇಔಟ್ಗಳು ತಕ್ಷಣದಲ್ಲೇ ಪ್ರಾರಂಭ ಆಗಬೇಕು. ಆಗಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ನಮ್ಮ ಭೂಮಿಗಳಿಗೆ ನಮ್ಮ ರೈತರು ನಾವು ಹೋಗಿ ನಾವೇ ನಮ್ಮ ಬುಡಾ ಲೇಔಟ್ಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೋತೀವಿ, ನಾವೇ ಮಾರ್ಕೆಟ್ ಮಾಡ್ತೀವಿ. ಹಾಗೆ ಬುಡಾ ಕಚೇರಿಗೆ ನಾವು ಬೀಗ ಹಾಕುವಂಥ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಹೇಳಿ, ನಾವು ಸ್ಕೀಮ್ 61 ರೈತರು. ಬೇಕೇ ಬೇಕು, ನ್ಯಾಯ ಬೇಕು,